ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಾಯಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ನಾವು ಮಾವಿನ ಹಣ್ಣಿನ ಸಾಂಬಾರು ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಂಡು ಬರ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಒಂದು 4 ಹುಳಿ ಮಾವಿನ ಹಣ್ಣು ತೊಗೊಂಡಿದ್ದೀವಿ. ಇವು ಗಿಡದಿಂದ ಸೀದಾ ಬಿದ್ದಿರ್ತಕ್ಕಂಥವು. ಸಾಂಬಾರು ಮಾಡೋದಕ್ಕೆ ಅರಿಶಿಣದ ಪುಡಿ ಮತ್ತು ಸಾಸಿವೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣ ಶುಂಠಿ ಮತ್ತು ಖಾರದ ಪುಡಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಸೊಪ್ಪು. ಇವಾಗ ನಾವು ಮಿಕ್ಸಿ ಜಾರ್ ತಗೊಂಡು ರುಬ್ಬೋದಕ್ಕೆ ಅಂತ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀವಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಒಣ ಶುಂಠಿ. ಮಾವಿನ ಹಣ್ಣಿನ ಸಾಂಬಾರಕ್ಕೆ ಹಸಿ ಶುಂಠಿ ತೊಗೋಬಾರ್ದು, ಒಣ ಶುಂಠಿನ ತೊಗೋಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಡ್ಡಿ ಕರಿಬೇವು, 1 ಸ್ಪೂನ್ನಷ್ಟು ಖಾರದ ಪುಡಿ ತೊಗೋಬೇಕು. ಇದಿಷ್ಟನ್ನು ನೀರು ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ನೋಡಿ ಈ ಥರ ರುಬ್ಕೊಳ್ರಿ, ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಇದಕ್ಕೇನು ಭಾಳ ಮಸಾಲೆ ಇರೋದಿಲ್ಲ, ಕೊಬ್ಬರಿ ಗಿಬ್ರಿ ಏನು ಹಾಕಬಾರ್ದು. ನೋಡಿ ಇವಾಗ ನಾನು ಮಾವಿನ ಹಣ್ಣು ತಗೊಂಡು ಇವನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸನಿ ಎಲ್ಲ ತೆಗೆದುಬಿಟ್ಟು ಸ್ವಚ್ಛಾಗಿ ತೊಳ್ಕೊಬೇಕು. ನೋಡಿ ಈ ಥರ ತೊಳ್ಕೊಳ್ರಿ. ತೊಳೆದಿಟ್ಕೊಂಡು ಈ ಥರ ಸಿಪ್ಪೆಗಳನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೋಬೇಕು. ಈ ಥರ ಮಾವಿನ ಹಣ್ಣಿದ್ದರೆ ಸಾಂಬಾರು ಚೆನ್ನಾಗಾಗುತ್ತೆ. ಮತ್ತು ಸೀಕರ್ಣಿ ಮಾವಿನ ಹಣ್ಣು ತಗೊಂಡು ಸಾಂಬಾರು ಮಾಡಿದರೆ ಅದಷ್ಟು ರುಚಿನೂ ಆಗೋದಿಲ್ಲ. ಇವು ಸ್ವಲ್ಪ ಹುಳಿ ಸಿಹಿ ಇರುತ್ತೆ, ಅದಕ್ಕೋಸ್ಕರ ಈ ಥರದ್ವೇ ತಗೋಬೇಕು. ಮತ್ತು ನೀವು ಸೀಕರ್ಣಿ ಹಣ್ಣು ತಗೊಂಡು ಸಾಂಬಾರು ಮಾಡಿದರೆ ಅದು ರುಚಿನೂ ಆಗೋದಿಲ್ಲ, ಎಲ್ಲ ಹಿಟ್ಟು ಥರ ಆಗಿಬಿಡುತ್ತೆ. ಈ ಥರ ಗುಂಜು ಇರಬೇಕು. ಈ ಥರ ಇರೋಂಥ ಮಾವಿನ ಹಣ್ಣೇ ತಗೊಳ್ರಿ. ನೋಡಿ ಇವಾಗ ನಾನಿದು ಎಲ್ಲ ಸಿಪ್ಪೆಗಳನ್ನೆಲ್ಲ ಚೆನ್ನಾಗಿ ಕಿವುಚಿ ಇದ್ರದ್ದು ರಸ ತಗೋಬೇಕು. ಇದ್ರೊಳಗೂ ಸ್ವಲ್ಪ ಎಲ್ಲ ಅಂಟ್ಕೊಂಡಿರುತ್ತೆ, ಅದಕ್ಕೋಸ್ಕರ ಈ ಥರ ಕಿವುಚೆಲ್ಲ ತೆಗೆದುಬಿಟ್ಟು ಇದಕ್ಕೇ ನಾವು ಮಸಾಲೆ ಹಾಕಬೇಕು. ನೋಡಿ ಈ ಥರ ಸಪ್ರೇಟಾಗೆಲ್ಲ ತೆಗೆದಿಟ್ಟು ಇದಕ್ಕೇ ನಾನು ಇವಾಗ ಮಾವಿನ ಹಣ್ಣು ಸೇರಿಸ್ತಾ ಇದ್ದೀನಿ. ಮಾವಿನ ಹಣ್ಣು ಸೇರಿಸ್ಬಿಟ್ಟು ಸ್ವಲ್ಪ ಅದರೊಳಗೆ ಇವನ್ನ ಕಿವುಚಿ ಕೈ ಬಿಡಬೇಕು. ನೋಡಿ ಈ ಥರ ಕಿವುಚಿ ಕೈ ಬಿಡ್ರಿ. ನೋಡಿ ಈ ಥರ ರಸ ಗಟ್ಟಿಯಾಗಿ ಬರಬೇಕು ಸ್ವಲ್ಪ, ಯಾಕೆ ಸಾಂಬಾರು ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನಾವು ತೊಳೆದು ನೀರೆಲ್ಲ ಹಾಕಿಬಿಟ್ಟು ಆಮೇಲೆ ಮಸಾಲೆ ಹಾಕಿದರೆ ಅದಕ್ಕೆ ನಾವು ಕೊಬ್ಬರಿ ಹಾಕೋದಿಲ್ಲಲ್ಲ, ಅದಕ್ಕೋಸ್ಕರ ಅದು ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಈ ಥರ ಗಟ್ಟಿಯಾಗಿರಬೇಕು. ಇವಾಗ ಇದಕ್ಕೆ ನಾನು ಮಸಾಲೆ ರುಬ್ಬಿರ್ತಕ್ಕಂಥ ಮಸಾಲೆನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಒಂದ್ಸರಿ ಈ ಥರ ಮಾಡಿ ನೋಡಿ. ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ನಾವು ಈ ಥರ ಒಂದು ತೋರ್ಸೋಣ ಅಂತ ತೋರಿಸ್ತಾ ಇದ್ದೀವಿ. ನೀವು ಒಂದ್ಸರಿ ಮಾಡಿದ್ರಿ ಅಂದರೆ ಅವಾಗವಾಗ ಮಾವಿನ ಹಣ್ಣು ಸಿಕ್ಕರೆ ಈ ಥರದ್ದು ಬಿಡೋದೇ ಇಲ್ಲ, ಅವಾಗವಾಗ ಮಾಡ್ತಾನೆ ಇರ್ತೀರ. ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿರಬೇಕು. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ನಾವು ಬೆಲ್ಲ ಹಾಕಲೇಬೇಕು. ಇದಕ್ಕೆ ಬೆಲ್ಲ ಹಾಕಿದ್ರೇ ಇದು ಸಾಂಬಾರು ಚೆನ್ನಾಗಾಗುತ್ತೆ. ಇದು ತುಂಬ ತಂಪಿರುತ್ತೆ. ನಾವು ತಂಬುಳಿ ಅಥವಾ ಹಸಿ ಸಾರು ಅಂತ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರನೂ ಒಂದ್ಸರಿ ಟ್ರೈ ಮಾಡಿ. ಇದಕ್ಕೇನು ಒಗ್ಗರಣೆ ಹಾಕೋಂಥ ಅವಶ್ಯಕತೆ ಇಲ್ಲ, ಬೇಕು ಅಂದರೆ ಹಾಕ್ಕೋಬೋದು. ನಿಮಗೆ ಈ ಮಾವಿನ ಹಣ್ಣಿನ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.